ಕಾಂಗ್ರೆಸ್ ಪಾಳೆಯದಲ್ಲಿ ಬಣ ರಾಜಕೀಯ ಬಿರುಸುಗೊಂಡಿದ್ದು ಬಲಾಬಲ ಪ್ರದರ್ಶನಕ್ಕೆ ಎರಡೂ ಬಣ ಮುಂದಾದಂತೆ ಕಾಣ್ತಿದೆ. ಸದ್ಯ ತಿಪಟೂರು ಶಾಸಕ ಷಡಕ್ಷರಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ರಂತೆ. ಈ ಬಗ್ಗೆ ಶಾಸಕ ಷಡಕ್ಷರಿ ಮಾತಾಡಿದ್ದು, ಸಿಎಂ ಸಿದ್ದರಾಮಯ್ಯ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ಕರೆ ಮಾಡಿದ್ರು. ದೆಹಲಿಗೆ ಬರೋದಕ್ಕೆ ಹೇಳಿದ್ರು. ಆದ್ರೆ ನಾನು ಬರಲ್ಲ ಅಂತ ಹೇಳಿದ್ದೆ. ಸದ್ಯ ನಾನು ತಿಪಟೂರು ಜಿಲ್ಲೆ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದೇನೆ. ಜಿಲ್ಲೆ ಮಾಡದಿದ್ರೆ ಮಂತ್ರಿ ಮಾಡಬೇಕು ಅಂತ ಶಾಸಕ ಷಡಕ್ಷರಿ ಪಟ್ಟು ಹಿಡಿದಿದ್ದಾರೆ. ಫೋನ್ ಮಾಡಿದ್ರು, ಡೆಲ್ಲಿಗೆ ಬರ್ತೀರಾ? ಅದೇ ಹೇಳಲಿಲ್ಲ, ಡೆಲ್ಲಿಗೆ ಬರ್ತೀರಾ ನೀವು ಹಿಂಗೆ ಅಂತ ಕೇಳಿದ್ರು. ಇಲ್ಲ, ನಾನು ಎಲ್ಲೂ ಬರೋಕ್ಕಾಗೋದಿಲ್ಲ, ಕಾರ್ಯಕ್ರಮ ಇದೆ, ಎಲ್ಲೂ ಆಚೆ ಅಲ್ಲ ರಂಗನಾಥ್ ಅಂತ. ನೀವು ಡೆಲ್ಲಿಗೆ ಬರಬೇಕು, ಬರ್ತೀರಾ ಅಂದರು. ಈಗ ನನಗಿಂತ ಕಾರ್ಯಕ್ರಮ ಇದೆ, ನಾನು ಎಲ್ಲಿಗೂ ಬರೋದಿಲ್ಲ. ಏನು ವಿಚಾರ ಕೇಳಲಿಲ್ಲ ಅವರು. ಹಿಂಗೆ ಸೌಂಡ್ ಇತ್ತು. ಇಲ್ಲಪ್ಪ, ನಾನು ಡೆಲ್ಲಿಗೆ ಹೋಗೋದೇ ಕಮ್ಮಿ. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತೀನಿ. ಮುಖ್ಯಮಂತ್ರಿಗಳು ನಮ್ದು ಲ್ಯಾಂಡ್ ಬ್ಯಾಂಕ್ದು ಚುನಾವಣೆ ಇದೆ, ಅದು ವಿಚಾರವಾಗಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ಕೊಂಡಿದ್ದು ಸಿಎಂ ಬದಲಾವಣೆ ಚರ್ಚೆ ಜೋರಾಗ್ತಿದೆ. ಇದರ ನಡುವೆ ಡಿಸಿಎಂ ಡಿಕೆಶಿ ಆಪ್ತ ಶಾಸಕರು ಬೆಂಬಲಕ್ಕೆ ನಿಂತಿದ್ದಾರೆ. ಈ ಬಗ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮಾತಾಡಿದ್ದು, ಡಿಕೆಶಿ ಸಿಎಂ ಆಗಬೇಕು ಅಂತ ನನ್ನ ಹೃದಯ ಬಯಸ್ತಾ ಇದೆ. ಹೈಕಮಾಂಡ್ ಮಾತುಕತೆ ನಡೆದಾಗ ನಾವ್ಯಾರೂ ಇರಲಿಲ್ಲ. ಒಂದ್ ವೇಳೆ ಮಾತು ಕೊಟ್ಟಿದ್ರೆ ಅದರಂತೆ ನಡೆದುಕೊಳ್ಳಿ. ಡಿಕೆಶಿ ಸಿಎಂ ಆಗುವ ಸಮಯ ಸಂದರ್ಭ ಬರುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ಬದ್ಧರಾಗಿದ್ದಾರೆ. 140 ಮಂದಿ ಶಾಸಕರು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಕಾಲ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಿ. ದೇವರಿಚ್ಛೆ, ಯಾವತ್ತು ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು. ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ಜೋರಾಗ್ತಾ ಇದ್ದು, ಅಧಿಕಾರ ಹಂಚಿಕೆ ವಿಷಯದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಶಾಸಕರ ನಂಬರ್ಗೆ ಮೇಲೆ ನಿಂತಿಲ್ಲ. ಹೈಕಮಾಂಡ್ ತೀರ್ಮಾನದ ಮೇಲೆ ಅಧಿಕಾರ ಹಂಚಿಕೆ ನಿಂತಿದೆ. ಡಿಕೆಶಿ ಅವರು ಯಾವ ಶಾಸಕರಿಗೂ ಬೆಂಬಲ ಕೊಡಿ ಅಂತ ಸೂಚಿಸಿಲ್ಲ. ಶಾಸಕರ ಬೆಂಬಲ ಕೋರುವ ಕೆಲಸ ನಡೀತಾ ಇಲ್ಲ. ಇದೆಲ್ಲ ಸುಳ್ಳು. ಸದ್ಯ ಈ ವಿಷಯ ಇತ್ಯರ್ಥವಾಗದೇ ಇದ್ರೆ ಕಾರ್ಯಕರ್ತರಲ್ಲಿ ಗೊಂದಲವಾಗುತ್ತೆ. ಈಗ ಆಗಿರುವ ಗೊಂದಲಕ್ಕೆ ಹೈಕಮಾಂಡ್ ಅಂತಿಮ ರೂಪ ಕೊಡಬೇಕು. ಹೈಕಮಾಂಡ್ ಈ ವಿಷಯವನ್ನ ಇತ್ಯರ್ಥ ಮಾಡಬೇಕು ಅಂತ ಬಾಲಕೃಷ್ಣ ಒತ್ತಾಯಿಸಿದ್ದಾರೆ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇವಾಗ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ, ಆ ತೀರ್ಮಾನ ಆಗ್ತದೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಇದ್ದಿದೆ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ. ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ, ಅವರು ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.